ಯುಗಾದಿ ಭವಿಷ್ಯ 2025 ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೌದು, ಯುಗಾದಿ ಮತ್ತೆ ಬಂದಿದೆ. ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತದ ಹಿಂದೂಗಳಿಗೆ ಇವತ್ತಿನಿಂದ ಹೊಸ ವರ್ಷದ ಆರಂಭ ಆಗಿದೆ. ಇಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಹಬ್ಬವನ್ನು ಆಚರಣೆ ಮಾಡಿದ್ದೀರಿ. ಬೆಳಿಗ್ಗೆನೇ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ತೊಟ್ಟು ಹಬ್ಬದ ಅಡಿಗೆ ಮಾಡಿ ಮನೆ ಮಂದಿಯೆಲ್ಲ ಕೂತು ಊಟ ಮಾಡಿ ಹಬ್ಬದ ಸಂಭ್ರಮವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಿ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರುವಂಥದ್ದು ಹೊಸ ವರ್ಷ ಶುರು ಆಗಿಬಿಟ್ಟಿದೆ, ಮುಂದೇನು ನಮ್ಮ ರಾಶಿ ನಕ್ಷತ್ರ ಏನು ಹೇಳುತ್ತೆ, ಯಾರಿಗೆ ಬೇವಿದೆ ಯಾರಿಗೆ ಬೆಲ್ಲ ಇದೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಸರ್ವೇ ಸಾಮಾನ್ಯ. ಹಾಗಾಗಿನೇ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಈ ವಿಶೇಷ ಕಾರ್ಯಕ್ರಮ ಯುಗಾದಿ ಭವಿಷ್ಯ 2025. ಹಾಗಾದರೆ ಈ ವರ್ಷ ಯಾರಿಗೆ ಯಾವ ರೀತಿಯ ಫಲ ಇದೆ ಅನ್ನೋದನ್ನು ತಿಳಿಯೋಣ. ಅದಕ್ಕಾಗಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಇದ್ದಾರೆ. ದೈವಜ್ಞರಾದಂಥ ಹರೀಶ್ ಕಶ್ಯಪ್ ಅವರಿದ್ದಾರೆ. ಹರೀಶ್ ಕಶ್ಯಪ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಖ್ಯಾತ ಜ್ಯೋತಿಷಿಗಳಾದಂತಹ ಪ್ರಸನ್ನಾಚಾರ್ ಕಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಸನ್ನಾಚಾರ್ ಕಟ್ಟಿ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹರೀಶ್ ಕಶ್ಯಪ್ ಅವರೇ, ತಮ್ಮಿಂದನೇ ನಾನು ಆರಂಭ ಮಾಡೋದಾದರೆ, ನಿನ್ನೆಯೂ ಕೂಡ ಕಾರ್ಯಕ್ರಮ ಮಾಡಿದ್ವಿ. ನಿನ್ನೆ ಶನಿವಾರ, ಶನಿ ತನ್ನ ರಾಶಿಯನ್ನು ಬದಲಾವಣೆ ಮಾಡಿದಂಥದ್ದು, ಇದರ ಜೊತೆಗೆ ಗ್ರಹಣ ಕೂಡ ಇತ್ತು. ಅದರ ವಿಶೇಷತೆಯನ್ನು ಕೂಡ ನೀವು ತಿಳಿಸ್ಕೊಟ್ರಿ. ಇವತ್ತು ಅದೆಲ್ಲವೂ ಕಳೆದು, ಅಶುಭ ಎಲ್ಲವೂ ಕಳೆದು ಶುಭ ದಿನಕ್ಕೆ ನಾವು ಪದಾರ್ಪಣೆ ಮಾಡಿದ್ದೀವಿ, ಹೊಸ ವರ್ಷದ ಆರಂಭ. ಇಂತಹ ಸಂದರ್ಭದಲ್ಲಿ ಈ ಬಾರಿಯ ಯುಗಾದಿ ಹೇಗಿದೆ, ಏನು ವಿಶೇಷತೆಯನ್ನು ಹೊತ್ತು ತಂದಿದೆ ನಮ್ಮೆಲ್ಲರಿಗೂ? ಭಾನುವಾರ ಬೇರೆ ಬಂದಿದೆ. ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋನಃ ಸದಾ ಅವ್ಯಯ ಇಂದಿರಾಪತಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಕಂ. ಶ್ರೀ ಗುರುಭ್ಯೋ ನಮಃ. ಶನಿವಾರದಂದು ಒಂದು ಸಂವತ್ಸರ ಕಳೆದು ಹೋಗೋದೇ ಒಂದು ಅತ್ಯಂತ ಶುಭವಾಗಿರ್ತಕ್ಕಂಥದ್ದು. ಶನಿವಾರ ಯಾವುದೆಲ್ಲ ಕಳೆಯುತ್ತೋ ಅದೆಲ್ಲವೂ ಅರಿಷ್ಟ ನಿವಾರಣೆ ಅಂತಾನೆ. ಹಾಗಾಗಿ ಸುವರ್ಣ ವಾಹಿನಿಯವರಿಗೂ ಮತ್ತು ಸಮಸ್ತ ವೀಕ್ಷಕ ಬಂಧುಗಳಿಗೆ, ಕನ್ನಡ ನಾಡಿನ ಎಲ್ಲ ಬಂಧು ಬಳಗಕ್ಕೆ ವಿಶ್ವಾವಸುನಾಮ ಸಂವತ್ಸರದ ಒಂದು ಶುಭ ಅವಸರದಲ್ಲಿ ಸಂಜೆ ಪಂಚಾಂಗದ ಬಗ್ಗೆ ಶ್ರವಣವನ್ನು ಮಾಡಬೇಕಿವತ್ತು. ಅದರದ್ದು ಒಂದಷ್ಟು ವಿಚಾರ ಇದೆ, ಬಹಳ ವಿಶೇಷ. ಎಲ್ಲರಿಗೂ ಶುಭಾಶಯಗಳು. ಯಾವ ರೀತಿ ಶುಭಾಶಯಗಳು? ಜ್ಯೋತಿಷ್ಯಕರವಾಗಿರ್ತಕ್ಕಂಥ ಶುಭಾಶಯಗಳು. ಗ್ರಹಚಾರ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತದೆ ಅಂತ. ಗ್ರಹಚಾರವು ಒಳ್ಳೆಯದಿದೆ. ವಿಶ್ವಾವಸು ಸಂವತ್ಸರ ಭಾನುವಾರ ಬಂದಿರೋದ್ರಿಂದ ರವಿ ರಾಜ, ಚಂದ್ರನೇ ಮಂತ್ರಿ. ಹಾಗಾಗಿ ಹಿಂದಿನ ಸಂವತ್ಸರದಲ್ಲಿ ಕುಜ ರಾಜ, ಪಾಪನು ರಾಜ, ಶನಿ ಮಂತ್ರಿ. ಅದು ಅತ್ಯಂತ ದೋಷಕರವಾಗಿರ್ತಕ್ಕಂಥದ್ದು. ಸೊ ಅದು ಕೂಡ ಕಳೆದಿರ್ತಕ್ಕಂಥದ್ದು. ಸೊ ಇವತ್ತಿಂದ ರವಿಯೇ ಬಾಸ್. ಎಲ್ಲರೂ ಸೂರ್ಯ ಭಗವಂತನನ್ನು, ಶ್ರೀನಿವಾಸ ದೇವನನ್ನು, ಶ್ರೀರಾಮಚಂದ್ರನನ್ನು, ಇವರೆಲ್ಲ ಸೂರ್ಯಾಂಶ ಸಂಭೂತರು. ಸೊ ಇಂಥ ಒಂದು ದೇವತಾ ಅನುಗ್ರಹವಾಗಿರ್ತಕ್ಕಂಥ ಸಂವತ್ಸರ ಈ ವಾರ ಬಂದಿರುವುದರಿಂದ ಎಲ್ಲವೂ ಶುಭವಾಗಿರ್ತಕ್ಕಂಥ ಫಲವನ್ನೇ ಜ್ಯೋತಿಷ್ಯದಲ್ಲಿ ಹೇಳಿದೆ. ಶನಿಯ ಮೀನಚಾರದಲ್ಲಿ ಕೂಡ ಪಾಪ ಗ್ರಹನು ಶುಭ ರಾಶಿಯಲ್ಲಿ ಇದ್ದಾಗ ಜಗತ್ತಿಗೆ ಶುಭ ಫಲವನ್ನೇ ಹೇಳಿರ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ. ಅದರ ವಿಷಯವಾಗಿ ಇನ್ನು ಪಂಚಾಂಗ ಶ್ರವಣ ಆದ ನಂತರ ಈ ವರ್ಷದ ವಿಶೇಷ ಆಮೇಲೆ ಹೇಳಲಿಕ್ಕೆ ಆಗ್ತದೆ. ಯಾಕಂತಂದ್ರೆ ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶ್ರವಣ ಪಠಣ ಮಾಡದೆ ಹೋದರೆ ಅದೆಲ್ಲವೂ ಕೂಡ ಅಪೂರ್ಣನೇ ಆಗ್ಬಿಡತ್ತೆ. ಸೊ ಅದರ ಬಗ್ಗೆ ತಿಳ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.